ಈ ಭಾಗದ ಮೇಲೆ ಅತ್ಯಂತ ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಕಾಶಣ್ಣ ಹುಕ್ಕೇರಿಯವರ ಪ್ರಯತ್ನದಿಂದ, ಅದೇ ರೀತಿಯಾಗಿ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಹಾಗೂ ಕ್ರಿಯಾಶೀಲ ವ್ಯಕ್ತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿಯವರ ಪ್ರಯತ್ನದಿಂದ ಇವತ್ತು ಸದಲಗಾ ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಅಧಿಕೃತವಾಗಿ ಉದ್ಘಾಟನೆಗೊಳ್ತಾ ಇದೆ. ಈ ಒಂದು ಇಂದಿರಾ ಕ್ಯಾಂಟೀನ್ ಸಮಸ್ತ ಸದಲಗಾ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ನಿಜಕ್ಕೂ ಇವತ್ತರಿಂದ ಉಪಯುಕ್ತವಾಗಲಿದೆ. ಇದನ್ನ ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಬೇಕಂತ ಹೇಳ್ತಾ, ಮೊದಲನೇದಾಗಿ ಸಮಸ್ತ ಸದಲಗಾದ ನಾಗರಿಕರ ಪರವಾಗಿ, ಪುರಸಭೆಯ ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರ ಪರವಾಗಿ ಮೊದಲನೇದಾಗಿ ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರೋಣ. ಇದು ಅವರಿಗೆ ವಿಮೋಚನೆ ನೀಡುವುದರ ಮೂಲಕ ಹಾಗೂ ಸನ್ಮಾನವನ್ನು ಸರ್ವ ಪುರಸಭೆಯ ವತಿಯಿಂದ ಸನ್ಮಾನ ನೆರವೇರಿಸುವುದರ ಮೂಲಕ ಅವರನ್ನು ಗೌರವಿಸಬೇಕಂತೂ ನನ್ನ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತೇನೆ. ಚಪ್ಪಾಳೆಗಳ ಮೂಲಕ ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿ ಅವರನ್ನು ಅಭಿನಂದಿಸೋಣ. ನಿಜಕ್ಕೂ ಸದಲಗಾದ ಪರ ಕಾಳಜಿ ಹೊಂದಿರತಕ್ಕಂಥ ನಮ್ಮ ಹೆಮ್ಮೆಯ ಶಾಸಕರು ಅವರ ಪ್ರಯತ್ನದಿಂದ ಇವತ್ತು ಇಂದಿರಾ ಕ್ಯಾಂಟೀನ್ ಸದಲಗಾದಲ್ಲಿ ಉದ್ಘಾಟನೆಗೊಳ್ತಾ ಇದೆ. ಆಗಮಿಸ್ತಾ ಇದ್ದಾರೆ. ಅವರಿಗೆ ಸಮಸ್ತ ಸದಲಗಾ ಪಟ್ಟಣದ ನಾಗರಿಕರ ವತಿಯಿಂದ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನೀನಿಂದ್ರೆ 10 ಮಂದಿ ಖಾತೆ ಆಗಮಿಸಿದಂಥ ಮಾನ್ಯ ಗಣೇಶಣ್ಣ ಹುಕ್ಕೇರಿ ಅವರಿಗೆ ತನ್ನ ಸ್ವಾಗತ ಘೋಷಿಸ್ತಾ ಮಾನ್ಯ ಶಾಸಕರ, ಜನಪ್ರಿಯ ಶಾಸಕರ ವತಿಯಿಂದ ಇವತ್ತು ನಡೆದಂಥ ಈ ಕಾರ್ಯಕ್ರಮ ಬಂದಂಥ ಸಾರ್ವಜನಿಕರಿಗೆ ಉಚಿತವಾಗಿ ಮಾನ್ಯ ಶಾಸಕರಿಂದ ಅಲ್ಪ ಪರ್ ಪ್ಲೇಟ್ 5 ರೂಪಾಯಿ. 3 ಇಡ್ಲಿ ಅವು ಟೈಮಿಂಗ್ ಬೆಳಗ್ಗೆ 8ರಿಂದ 10 ಗಂಟೆ ನಾಷ್ಟ, ಮಧ್ಯಾಹ್ನ 12ವರೆಯಿಂದ 3 ಗಂಟೆ ಚಪಾತಿ, 2 ಚಪಾತಿ ರೈಸ್ ಸಾಂಬಾರ್ 20 ರೂಪಾಯಿ. ಸಾಯಂಕಾಲ ರೈಸ್ ಸಾಂಬಾರ್ ಚಪಾತಿ. ಟೈಮಿಂಗ್ 7ರಿಂದ 9 ಗಂಟೆ ಸಾಯಂಕಾಲ. ನಮ್ಮ ಕಡೆ ಮುನಿಗೆ ಈ ಭಾಗದ ಮೇಲೆ ಅತ್ಯಂತ ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಕಾಶಣ್ಣ ಹುಕ್ಕೇರಿಯವರ ಪ್ರಯತ್ನದಿಂದ, ಅದೇ ರೀತಿಯಾಗಿ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಹಾಗೂ ಕ್ರಿಯಾಶೀಲ ವ್ಯಕ್ತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿಯವರ ಪ್ರಯತ್ನದಿಂದ ಇವತ್ತು ಸದಲಗಾ ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಅಧಿಕೃತವಾಗಿ ಉದ್ಘಾಟನೆಗೊಳ್ತಾ ಇದೆ. ಈ ಒಂದು ಇಂದಿರಾ ಕ್ಯಾಂಟೀನ್ ಸಮಸ್ತ ಸದಲಗಾ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ನಿಜಕ್ಕೂ ಇವತ್ತರಿಂದ ಉಪಯುಕ್ತವಾಗಲಿದೆ. ಇದನ್ನ ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಬೇಕಂತ ಹೇಳ್ತಾ, ಮೊದಲನೇದಾಗಿ ಸಮಸ್ತ ಸದಲಗಾದ ನಾಗರಿಕರ ಪರವಾಗಿ, ಪುರಸಭೆಯ ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರ ಪರವಾಗಿ ಮೊದಲನೇದಾಗಿ ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರೋಣ. ಇದು ಅವರಿಗೆ ವಿಮೋಚನೆ ನೀಡುವುದರ ಮೂಲಕ ಹಾಗೂ ಸನ್ಮಾನವನ್ನು ಸರ್ವ ಪುರಸಭೆಯ ವತಿಯಿಂದ ಸನ್ಮಾನ ನೆರವೇರಿಸುವುದರ ಮೂಲಕ ಅವರನ್ನು ಗೌರವಿಸಬೇಕಂತೂ ನನ್ನ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತೇನೆ. ಚಪ್ಪಾಳೆಗಳ ಮೂಲಕ ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿ ಅವರನ್ನು ಅಭಿನಂದಿಸೋಣ.
ನಿಜಕ್ಕೂ ಸದಲಗಾದ ಪರ ಕಾಳಜಿ ಹೊಂದಿರತಕ್ಕಂತ ನಮ್ಮ ಹೆಮ್ಮೆಯ ಶಾಸಕರು ಅವರ ಪ್ರಯತ್ನದಿಂದ ಇವತ್ತು ಇಂದಿರಾ ಕ್ಯಾಂಟೀನ್ ಸದಲಗಾದಲ್ಲಿ ಉದ್ಘಾಟನೆಗೊಳ್ತಾ ಇದೆ. ದಿನನಿತ್ಯ 100 ಪ್ಲೇಟ್ಗಳ ಒಂದು ಅಲ್ಪೋಪಹಾರ ಅಂದ್ರೆ ನಾಷ್ಟಾದ ವ್ಯವಸ್ಥೆ ಇರುತ್ತೆ. ಅದೇ ರೀತಿಯಾಗಿ ಮಧ್ಯಾಹ್ನ ಊಟದ ವ್ಯವಸ್ಥೆ 12 ಗಂಟೆಗೆ ಆರಂಭ ಆಗುತ್ತೆ ಮತ್ತು 300 ಪ್ಲೇಟ್ಗಳ ಒಂದು ಊಟದ ವ್ಯವಸ್ಥೆ ಏನ್ ಕೊಡ್ತಾರೆ ಮಧ್ಯಾಹ್ನ ಚಪಾತಿ ದಿನನಿತ್ಯ ನೋಡ್ರಿ. ದಿನ ಸೋಮವಾರದಿಂದ ಹಿಡಿದು ರವಿವಾರದವರೆಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಮೆನು ಇರುತ್ತೆ. ವಿಶೇಷವಾಗಿ ದಿನಾಲು ನಾಷ್ಟಾದಲ್ಲಿ 3 ಇಡ್ಲಿಗಳು 150 ಗ್ರಾಮದಲ್ಲಿ ಹಾಗೂ ಒಂದು ಸಬ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥ ಇನ್ನೊಂದು ಅಲ್ಪೋಪಹಾರದ ವ್ಯವಸ್ಥೆ ಇರುತ್ತೆ. ಮಧ್ಯಾಹ್ನದ ಊಟದಲ್ಲಿ ಚಪಾತಿ ಅಥವಾ ರೊಟ್ಟಿ ವ್ಯವಸ್ಥೆ ಹಾಗೂ ಕೈಪಲ್ಯ ಇರುತ್ತೆ ಅಥವಾ ಅದರ ಬದಲಿಗೆ ಅನ್ನ ಸಾಂಬಾರಿನ ವ್ಯವಸ್ಥೆ ಕೂಡ ಮಾಡ್ತಿರ್ತಾರೆ. ಅದೇ ರೀತಿಯಾಗಿರ್ತಕ್ಕಂಥ ರುಚಿಕರ ಊಟ ಹಾಗೂ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಫುಡ್ ಅನ್ನ ಈ ಇಂದಿರಾ ಕ್ಯಾಂಟೀನ್ ಮೂಲಕ ಒದಗಿಸಲಾಗುತ್ತೆ. ಹಾಗೂ ಕಡಿಮೆ ಬೆಲೆದಲ್ಲಿ 5 ರೂಪಾಯಿಯಲ್ಲಿ ನಾಷ್ಟಾ ಸಿಗತ್ತೆ ಹಾಗೂ 10 ರೂಪಾಯಿಯಲ್ಲಿ ಊಟದ ಮಧ್ಯಾಹ್ನದ ಊಟ ಹಾಗೂ ರಾತ್ರಿ 20 ರೂಪಾಯಿಯಲ್ಲಿ ಊಟದ ವ್ಯವಸ್ಥೆಯನ್ನ ಕಲ್ಪಿಸುವ ಮೂಲಕ ಹಸಿವು ಮುಕ್ತ ಕರ್ನಾಟಕದ ಗುರಿಯನ್ನು ಏನೋ ಒಂದು ಗಣಕ ಸರ್ಕಾರ ಹೊಂದಿದೆ. ಅದು ಇವತ್ತು ಸದಲಗಾ ಪಟ್ಟಣದಲ್ಲಿ ನಿಜವಾಗ್ಲೂ ಸಾಕಾರಗೊಳ್ತಾ ಇದೆ. ಮತ್ತೊಮ್ಮೆ ವಿಶೇಷವಾಗಿ ನಾವು ಸನ್ಮಾನ್ಯ ಶ್ರೀ ಪ್ರಕಾಶನ ಹುಕ್ಕೇರಿ ಅವರಿಗೆ ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಗಣೇಶನ ಹುಕ್ಕೇರಿ ಅವರಿಗೆ ಜೋರಾದ ಚಪ್ಪಾಳೆಗಳ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಒಂದು ರೀತಿಯಾಗಿ ಸ್ವಾಗತಿಸೋಣ ಅಂತ ಹೇಳ್ತಾ ಸದಲಗಾ ಪಟ್ಟಣದಲ್ಲಿ ನೂತನವಾಗಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಸಮಾರಂಭದಲ್ಲಿ ಪಟ್ಟಣದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರು ಬಂದಂತ ನಮ್ಮೆಲ್ಲ ಹಿರಿಯರು, ತಾಯಿಯಂದಿರು, ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಪತ್ರಕರ್ತರಿಗೂ ಈ ಸಂದರ್ಭದಲ್ಲಿ ನಾನಾಗ್ಲಿ ನಮ್ಮ ಹಿರಿಯರಾದ ಸನ್ಮಾನ್ಯ ಪ್ರಕಾಶನ ಹುಕ್ಕೇರಿ ಪರವಾಗಿ ಅತ್ಯಂತ ನಮಸ್ಕಾರವನ್ನು ತಮ್ಗೆಲ್ಲರಿಗೂ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ವಿಶೇಷ ಅಂದ್ರೆ ಈ ಕ್ಯಾಂಟೀನ್ ಪ್ರಾರಂಭ ಆಗ್ಬೇಕಾದ್ರ ಇವತ್ತ 2-3 ಕಡೆ ಸ್ಥಳ ಅವಕಾಶ ನೋಡಿದ್ವು. ಲಾಸ್ಟ್ ಈಗ ಇಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಸಾಮಾನ್ಯ ಜನರಂದ್ರ ಮಾಡುವ ಉದ್ದೇಶ ಸರ್ಕಾರದಿಂದ ಇವತ್ತ 5 ರೂಪಾಯಿದಲ್ಲಿ ಯಾರು ಇವತ್ತ ಬಡವರು ಅದಾರು, ಯಾರು ಕೂಲಿ ಹೋಗ್ತಾರೋ ಅವ್ರಿಗೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಿ ತಮ್ಮ ಇವತ್ತು ಉಪಜೀವನವನ್ನು ನಡೆಸುವಂತದ್ದು ಇವತ್ತ ಪ್ರಾಮಾಣಿಕ ವ್ಯವಸ್ಥೆ ನಮ್ಮ ಸರ್ಕಾರದವ್ರು ಮಾಡಿದಾರು. ನಿಜವಾಗೂ ಇವತ್ತ ಈ ಕ್ಯಾಂಟೀನ್ ವನ್ನು ಸುಮಾರು 9 ಲಕ್ಷ ಅನುದಾನದಲ್ಲಿ 70 ಲಕ್ಷ ಅನುದಾನದಲ್ಲಿ ಇವತ್ತ ಇಲ್ಲಿ ಸುಂದರವಾಗಿ ನಮ್ಮ ಈ ಇಂದಿರಾ ಕ್ಯಾಂಟೀನ್ ಅನ್ನು ಚಾಲೂ ಮಾಡಿದೀವಿ. ಎಲ್ಲಾ ಸದಸ್ಯರು ಕೂಡಿ ಇಲ್ಲಿ ಸ್ಥಳ ಅವಕಾಶ ಮಾಡಿಸ್ಕೊಟ್ಟಿದ್ದೀರಿ. ನಿಜವಾಗೂ ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆ ಹೇಳಿ ಇವತ್ತ ನೂತನ ಚೀಫ್ ಆಫೀಸರ್ ಕೂಡ ಬಂದಿದ್ದಾರೆ. ಇವತ್ತ ಸದಲಗಾ ಪಟ್ಟಣಿಗೆ ನಾನ್ ಮತ್ತು ಪ್ರಕಾಶನ ಹುಕ್ಕೇರಿ ಅವರು ಇವತ್ತು ನಮ್ದೇನ ಬಸವ ಸರ್ಕಲ್ ಇದೆ ಅಲ್ಲಿ 2 ಬಾಜು ಹೋಗುವಂತ ಶಮ್ನೇವಳಿ ರೋಡ್ ಆಗ್ಲಿ ಇವತ್ತ ನಮ್ಮ ಜನವಾಡ್ ರೋಡಿಗ ಇವತ್ತ ಈಗಾಗಲೇ ಒಂದು ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸ್ಬಿಟ್ಟಿದ್ವಿ. ಬರುವ ಒಂದು ತಿಂಗಳಲ್ಲಿ ಅದರ ಮುಂದ ನಮ್ಮ ಶಿವಾಜಿ ಸ್ಟ್ಯಾಚ್ಯೂ ಏನಿದೆ ಅಲ್ಲಿಂದ ನೇರವಾಗಿ ಏನ್ ಡಬಲ್ ರೋಡ್ ಐತಿ ಮತ್ತ ನಮ್ಮ ಸದಲಗಾ ಪೊಲೀಸ್ ಸ್ಟೇಷನ್ ಹೋಗುವಂತ ರೋಡ್ಗ 2 ಬಾಜು ಎಲ್ಲೆಲ್ಲಿ ಅಗಲೀಕರಣ ಆಗ್ಲಿ ಸೈಡ್ ಪೇವರ್ ಹಾಕ್ಸ್ಕೊಡುವಂತ ಸುಮಾರು 10 ಕೋಟಿ ರೂಪಾಯಿ ಬರುವ 2 ತಿಂಗಳಲ್ಲಿ ಸದಲಗಾ ಪಟ್ಟಣಕ್ಕೆ ಕೊಡುವಂತ ನಾವು ವ್ಯವಸ್ಥೆ ಮಾಡ್ತೀವಿ. ಈಗ ಅವ್ರಿಗೂ ಕೂಡ ನಾ ಈ ಸಂದರ್ಭದಾಗ ಹೇಳಿನಿ, ಎಲ್ಲೆಲ್ಲಿ ರೈತರ ತೋಡ್ಪಟ್ಟಿ ಹೋಗುವಂತ ಹಾದಿ ಆಗ್ಲಿ, ಕುಡಿ ನೀರ ಬೋರ್ವೆಲ್ ಆಗ್ಲಿ, ನಮ್ಮ ತಾಯಿಯಂದ್ರೆ ಈ ಭಾಗದಾಗ ಎಲ್ಲೂ ಕೂಡ ನೀರ್ ಕೊಡ ಹಚ್ಚಿ ಲೈನ್ ನಿಂದಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಯಾಕಲಿ ಇಲ್ಲಿ ಕೃಷ್ಣ ಹೊಳಿ ಐತಿ, ನೀರ್ ಐತಿ, ಎಲ್ಲಿ ಬೋರ್ವೆಲ್ ಬೇಕು ಅದೊಂದು ಕೂಡ ನಾವಾಗ್ಲಿ ನಮ್ಮೆಲ್ಲಾ ಸದಸ್ಯರ ಜವಾಬ್ದಾರಿಯಿಂದ ಈ ಸಂದರ್ಭದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಅವರ ಇದನ್ ಬಗ್ಗೆ ನಮ್ಮ ಕ್ಯಾಂಟೀನ್ ಬಗ್ಗೆ ಹೇಳಿದಾರೆ. 5 ರೂಪಾಯಿದಲ್ಲಿ ಬೆಳಿಗ್ಗೆ ಇವತ್ತ ಟಿಫಿನ್ ವ್ಯವಸ್ಥೆ ಮಾಡ್ತಾರು. ಮಧ್ಯಾಹ್ನ ಊಟ 1 ಗಂಟೆದಿಂದ 3:30 ಮಟ ಸುಮಾರು 20 ರೂಪಾಯಿದಲ್ಲಿ ಊಟದ ವ್ಯವಸ್ಥೆ ಮಾಡ್ತಾರು. ಸಾಯಂಕಾಲ 7 ಗಂಟೆದಿಂದ 9 ಗಂಟೆ ತಾವೆಲ್ಲರೂ ಬಂದಿದ್ದೀರಿ. ಈ ಕಾರ್ಯಕ್ರಮ ನಿಜವಾಗೂ ತಮ್ಮೆಲ್ಲರಿಗೂ ಸ್ವಾಗತ ಹೇಳಿ ಸರ್ಕಾರ ಅಭಿನಂದನ್ ನಿಮ್ ಪರವಾಗಿ ನಾ ಹೇಳ್ತೀನಿ ಅಂತ ಹೇಳ್ಮಾತು. ಗಾಡಿ ಮುಂದೆ ಹೋಗ್ತೈತಿ. ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.